ಚೈತನ್ಯಮೂರ್ತಿ ಸರ್ ಅವರಿಂದ ಕಾರ್ಯಕ್ರಮದ ಉದ್ಘಾಟನೆ ಆಗಿದೆ. ಇದರ ಬಗ್ಗೆ ವಿವರಣೆಯನ್ನ ನಮ್ಮ ಸುಜಾತಾ ಮೇಡಮ್ ಅವರು ತಿಳಿಸಿಕೊಳ್ಳಿದ್ದಾರೆ. यहाँ पर भी है, ये हमारा वोल्केनो हो रहा है और बड़ा खतरनाक पैर वाला एक बार एक्सप्लेनेशन चल रहा है. ನೋಡ್ಬೋದು ರೈನ್ಬೋ ಕಲರ್ಸ್ನ. అంటే రాంబో నడి कैसा है? How like this? how like this I know cracking ಯಾವ ತರ ಇದು ಮಾಡಿರೋದು ನೀವು? ಫಸ್ಟ್ ನಾನು ಬಾಲ್ ಇಟ್ಕೊಂಡು ಹಾಕಬಿಟ್ಟು ಕನ್ನಡಿ. अब हो गया, ऑलमोस्ट हो गया. वहाँ पे पेरेंट्स मीटिंग चल रही है, ठीक है ना. ಶ್ವಾಸನಾಳಗಳು ಇದು ಗಾಳಿ ಮನುಷ್ಯನಲ್ಲಿ ಮೂಗಿನ ಹುಳಗಳ ಮೂಲಕ ಗಾಳಿ ಒಳಗೆ ತೆಗೆದುಕೊಳ್ಳುತ್ತದೆ. ಇಲ್ಲಿನ ಗಾಳಿ ಬಂದು 2 ಶ್ವಾಸನಾಳಕ್ಕೆ ಹೋಗುತ್ತೆ. ಇಲ್ಲಿ ಬೇಕಾಗಿರೋ ಗಾಳಿ ತಗೊಂಡು ಬೇಡ ಅದು ಗಾಳಿ ತೆಗೆದಾಗುತ್ತೆ. ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀಯಾ ಯಾವ್ದು ಬೇಸು ಯಾವ್ದು ಇಂಡಿಕೇಟರ್ ಅಂತ? ಸರಿ, ಇವಳು ಟರ್ಮರಿಕ್ಕು ಮತ್ತು ರೆಡ್ ಕಲರ್ ಬೇಸ್ಗೆ ಯಾವ್ದು ಬೆಳೆಸಿದೆಯಾ? ಬೇಸ್ಗೆ ಸರ್ಫ್ ಎಕ್ಸೆಲ್ ಪೌಡರು ಬೇಸ್ ಇದೆ ಅಂತ ಸರ್. ಇದು ನ್ಯಾಚುರಲ್ ಇಂಡಿಕೇಟರ್ ರಿಯಾಕ್ಟ್ ಆಗಿ ರೆಡ್ ಕಲರ್ ಬರ್ತದೆ. ನೀನು ಎಕ್ಸ್ಪ್ಲೇನ್ ಮಾಡೋದು ಸರ್. ಗಲಾಟೆ ಮಾಡಬೇಡಿ. ಕೆಳಗಿಡ ಮಾಡ್ತಾನೆ ಜೋರಾಗಿ ಏನು ಹೇಳ. ನನ್ನ ಹೆಸರು ಬೆಳಕಿನ ಪ್ರತಿಫಲನ. ಕೈ ಮೇಲೆ ತೋರಿಸಿ. Air pollution created by deforestation. Air pollution spoils the beauty of nature. Control measures grow more plants and factories. This is a stomata. There are 2 types of stomata, first stomata and first stomata. Stomata are immediately extract the gases and evaporate excess of the plant.
the opening and closing of the food is a function of the gut cells. The gut cells fill when water flows into them causing the stomach to open similarly. The pore closes if the gut cells shrink. ಇದರಲ್ಲಿ ನೀರು ಎವಾಪ್ರೇಟ್ ಮತ್ತು ನೀರು ಜಾಸ್ತಿ ಆಗ್ತಾಗ ಇದು ಓಪನ್ ಆಗುತ್ತೆ, ಇದರಲ್ಲಿ ಕಮ್ಮಿ ಆಗ್ತಾಗ ಅದು ಕ್ಲೋಸ್ ಆಗುತ್ತೆ. ಬ್ಯಾಟ್ ಹಾಕಿದ್ರೆ ಇಲ್ಲಿ ಆಕ್ಸಿಜನ್ ಮತ್ತು ಹೈಡ್ರೋಜನ್ ಬರ್ತಾ ಇದೆಯಾ? ಹಾಂ ಸರ್, ಇಲ್ಲಿ ಬರ್ತೈತೆ. ನಿಧಾನಕ್ಕೆ ತೋರಿಸು ಸರ್. ಇಲ್ಲಿ ಏರ್ ಬಬಲ್ಸ್ ಇಲ್ಲಿ ಸರ್ ಹೈಡ್ರೋಜನ್ ಸ್ವಲ್ಪ ಕರೆಕ್ಟಾಗಿ ಇಟ್ಕೋ, ಅದನ್ನು ಅಲ್ಲಾಡಿಸ್ಬೇಡ. ಇಲ್ಲಿ ಪಾಯಿಂಟ್ ಕರೆಕ್ಟಾಗಿ ಸೇರಿಸು. ಮಿಡ್ ಬ್ರೈನ್ ಹೈಂಡ್ ಬ್ರೈನ್ ಅಂತ ಮ್ಯಾಮ್. ಇದು ಫೋರ್ ಬ್ರೈನ್ ಫೋರ್ ಬ್ರೈನಲ್ಲಿ ನಾವು ಏನು ಥಿಂಕಿಂಗ್ ಮಾಡ್ತೀವಿ ಮತ್ತು ಮಿಡ್ ಬ್ರೈನ್ ಬ್ಲಡ್ ಪ್ರೆಷರ್ ಮತ್ತು ಇದರಲ್ಲಿ 4 ಚೇಂಬರ್ ಬರುತ್ತೆ. ಅಪ್ಪರ್ 2 ಚೇಂಬರ್, ಲೋಯರ್ 2 ಚೇಂಬರ್ಸ್. ಆಮೇಲೆ ಇಲ್ಲಿನ ರೈಟ್ ಕಟ್ಟೆ ಅಂತ ಇಲ್ಲಿಂದ ಬಂದು ಇಲ್ಲಿ ಸರ್ಕ್ಯುಲೇಟ್ ಆಗಿ ಬ್ಲಡ್ ಇಲ್ಲಿಂದ ಬಂದು 2 ಚೇಂಬರ್ ಹತ್ರ ಹೋಗುತ್ತೆ. ಆಮೇಲೆ ಇಲ್ಲಿಂದ ಆಕ್ಸಿಜನ್ ಹತ್ರ ಲಂಗ್ಸ್ ಹತ್ರ ಹೋಗುತ್ತೆ. ಆಮೇಲೆ ಲೆಫ್ಟ್ ಕಟ್ಟೆಯಿಂದ ಕ್ಲೀನ್ ಬ್ಲಡ್ ಕ್ಲೀನ್ ಆಗಿ ಮೀನ್ಸ್ ಆಕ್ಸಿಜನ್ ಎಲ್ಲ ಪೂರ್ತಿ ಬ್ಲಡ್ ಬರುತ್ತೆ. ಯಾವ ಬ್ಲಡ್ಡು? ಇಂಪ್ಯೂರ್ ಬ್ಲಡ್. ಇಂಪ್ರೂವ್ ಬ್ಲಡ್ ಇಲ್ಲಿಂದ ಹಾಕಿದ್ರೆ ಇಲ್ಲಿಂದ ಅಂದರೆ ಸೂಪರ್ ವೇನಿಂಗ್ ಕೈವ ಅಂತ ಹೇಳಬೇಕು. ಎಲ್ಲ ಬಾಡಿಗೆ ಮಾನವನಲ್ಲಿ ಕಿಬ್ಬೊಟ್ಟೆಯ ಭಾಗದಲ್ಲಿ ಒಂದು ಜೊತೆ ಮೂತ್ರಜನಕಾಂಗ ಮಾನವನಲ್ಲಿ ಕಿಬ್ಬೊಟ್ಟೆಯ ಭಾಗದಲ್ಲಿ ಸಾಕು ಸಾಕು. ಪೈಪ್ ಏನಂತ ಕೇಳಿದ್ದು ಅಲ್ಲಿಂದ ಏನು ಬರೋದು? ಇದೇನು ಬರೋದು ಇದರಲ್ಲಿ? ಈ ಪೈಪಲ್ಲಿ ಏನು ಬರೋದು? ಆಯಿತು, ಅಗಿದ ಮನೆ. ಗಿಡಮರಗಳನ್ನು ನಾವು ಹೆಚ್ಚಾಗಿ ಬೆಳೆಸಿದರೆ ಮಳೆಯ ಬೆಳೆಯಾಗಿ ಅದೇ ಗಿಡಮರಗಳನ್ನು ನೀರು ಹೇಳಿ. ಹಾಂ ಹಾಂ, ಏನು HCl ಅಂತ ಅದು ಮಿಥೈಲ್ ಆರೆಂಜ್. ಏನದು ಮಿಥೈಲ್ ಆರೆಂಜ್ ಅಂದರೆ? ಹಾಂ, ಇಂಡಿಕೇಟರ್ ಕೆಮಿಕಲ್. ಇನಾಪ್ತಲಿನ್ ಇಂಡಿಕೇಟರ್. ಇನಾಪ್ತಲಿನ್ ಅದಕ್ಕೆ we are doing reaction. We all know that sodium is shining in nature. When we add sodium to water, it liberated hydrogen gas and it reacts roughly with water. Studying in 9th standard. My topic is nucleus animal cell. The animal cell nucleus is a large membrane organelle that acts as the control center. Managing metabolism and casting the cells to DNA directly ಹೌದಾ? ಎತ್ತಕ್ಕಾಗುತ್ತಾ? ಪ್ಲಸ್ ಮಾಡಲಾ?
ಓ ಗುಡ್ ಎತ್ತಕ್ಕಾಗುತ್ತೆ. ಈಗ ನಾವು ಕೂತ್ರೆ ಮೇಲಕ್ಕೆ ಬರ್ತೀವಿ. ಏನು ಬರ್ತದೆ? ಪ್ರತಿಬಿಂಬ ತಲೆ ಕೆಳಗಾದ ಪ್ರತಿಬಿಂಬ ಉಂಟಾಗ್ತದೆ. It does not make an external agency, external agency. ऑलरेडी गाइस फाइनली अब कंप्लीट हो चुका है पूरा. जितने भी थे यहाँ पर साइंस के प्रोजेक्ट सारे कंप्लीट हो चुके हैं. सारे के बाद जितने भी थे देखिए ऐसे थोड़ा आवाज़ की तो मैं देखता हूँ उसका करता हूँ. बाद में इसी के साथ एंड हो चुका है और बहुत मज़ा आ गया आज का दिन. ठीक है तो अब स्कूल से निकलना है. थोड़ी देर स्कूल से निकलते हैं. ठीक है गाइस अब वहाँ चल रहे हैं. वहाँ कुछ ना कुछ हो रहा है. पता नहीं क्या हो रहा है. देखते हैं क्या सीन है वहाँ पर. और अम्मी वो खड़ी हुई है. अम्मी आँखें देखते हैं कि क्या कौन सा गेम चल रहा है. पता नहीं क्या चल रहा है. ओके ओके गेम्स खेले जा रहे हैं यहाँ पर. ಪ್ಲಸ್ ಅಲ್ಲಿ ಕೌಂಟ್ ಆಗ್ತದೆ. ಓಕೆ ನಿಮಗೆ ರಿಯಲ್ಸು ನಿಮ್ಮ ಒಬ್ಬರಿಗೆ ಮಾತ್ರ ಟ್ರಯಲ್. ಹಾಂ ಬೇಕಾದ್ರೆಲ್ಲ ನೋಡ್ಕೊಳ್ಳಿ ಅಂತ ಟ್ರಯಲ್. ಈಗ ನಿಮಗೆ ಮಕ್ಕಳು ಒಂದು ತಪ್ಪಣೆ ಆಗಪ್ಪ. ಓ ಬಹಳ ಫಾಸ್ಟ್ ಇದ್ದಾರೆ ನಮ್ಮ ಯುಗಾನ್ ಸಾಹೇಬ್ರು. ಬಹಳ ಫಾಸ್ಟ್ ಇದ್ದಾರೆ. ಈಗ ಗೊತ್ತಾಯ್ತಲ್ಲ ಎಷ್ಟು ಸ್ಲೋ ಆಗಿ ಹಾಕ್ಬೇಕು ಅಂತ. ಸೌಂಡ್ ಬಂತು ಇರಲಿ. ಹತ್ರಕ್ಕೆ ಹೋಗಿದ್ದಾರೆ. ಮತ್ತೆ ಮೂರನೇ ಅವಕಾಶ. ಓಕೆ ನೆಕ್ಸ್ಟ್ ಬನ್ನಿ ಬನ್ನಿ ಬನ್ನಿ. ಓಕೆ ಹಾಂ ಬಹಳ ವೇಗವಾಗಿದ್ದಾರೆ ಇವರು. ಅಂದರೆ ಸ್ವಲ್ಪ ಇನ್ನು ಹೆಂಗಾಗಿದ್ದಾರಲ್ಲ ಹಂಗಾಗಿ ವೇಗ ಜಾಸ್ತಿ ಮುಂದೆ ಸಿಗ್ತಾ ಇದ್ದಾರೆ ಈಗ. ಹಾಂ ರೈಟ್. ಹಾಂ ಈಗ ಐಡಿಯಾ ಬಂತು ಅವರಿಗೆ. ಸ್ವಲ್ಪ ಐಡಿಯಾ ಬಂತು ಈಗ. ಹಾಂ 3 ಅವಕಾಶಗಳಲ್ಲಿ ಅವರು ಈಗ ನಮ್ಮ ಸೂಕು ಅವರ ತಂದೆ ಸ್ವಲ್ಪ ಸ್ಪೀಡ್. ಇವ್ರು ಎಂತ ಬುದ್ಧಿವಂತರು ಅಂದ್ರೆ ಅವ್ರು ಹಾಕೋದೆಲ್ಲ ನೋಡ್ಕೊತಾ ಇದ್ರು ನಿಂತ್ಕೊಂಡು. ಎರಡನೇ ಚಾನ್ಸ್ ಹಾಕಿರೋದು ನೀವು. ವೆರಿ ಗುಡ್ ವೆರಿ ಗುಡ್. ಎರಡನೇ ಚಾನ್ಸು ಇನ್ನೊಂದ್ಸರಿ ಹಾಕಿ. ಹಾ ಓಕೆ. ನೀವು 3ನೇ ಚಾನ್ಸ್ ಹಾಕಿದ್ರಿ. ನೀವು 2ನೇ ಚಾನ್ಸ್ ಹಾಕಿದ್ರಿ. ಈಗ ಫಸ್ಟ್ ಪ್ಲೇಸ್ ನಿಮಗೆ, ಸೆಕೆಂಡ್ ಪ್ಲೇಸ್ ನಿಮಗೆ. ಈ ನಿಮ್ಮಿಬ್ಬರ ನಡುವೆ ಈಗ ಕಾಂಪಿಟೇಷನ್ 3rd ಪ್ಲೇಸ್ಗೆ 3ನೇ ಸ್ಥಾನಕ್ಕೆ ಬನ್ನಿ. ओके गाइस प्राइजेस दिए जा रहे हैं. देखते हैं. ಮಕ್ಕಳ ಎಲ್ಲ ಕೆಳಗಡೆ ಪ್ರೀತಿಯ ವಿದ್ಯಾರ್ಥಿಗಳೇ, ಇದೀಗ ಒಂದು सबको प्राइज दे रहे हैं. ಒಂದು ರಿಕ್ರಿಯೇಷನಲ್ ಗೇಮ್ನ ನಾವು ಪ್ರಾರಂಭ ಮಾಡಿದ್ವಿ. ಮಹಿಳೆಯರಿಗೆ ಸಂಗೀತ ಕುರ್ಚಿ ಸ್ಪರ್ಧೆ, ಪುರುಷರಿಗೆ ಬಕೆಟ್ ಒಳಗೆ ಬಾಲನ್ನು ಹಾಕುವಂಥದ್ದು. ಜೋಸ್ಫಿನ್ ಶಿಬಾ ಇವರು ಸಂಗೀತ ಕುರ್ಚಿ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ನಮ್ಮ ಮುಖ್ಯ ಶಿಕ್ಷಕರು ಬಹುಮಾನ ಹೇಳ್ಕೊಳ್ತೇವೆ. ಚಪ್ಪಾಳೆ ಹೊಡೆದ ಮಕ್ಕಳ. ಹಾಗೆ ದ್ವಿತೀಯ ಬಹುಮಾನ ನೂರ್ ಸೀಮಾ ಅವರು. ಯಾರ ಪೇರೆಂಟ್ಸ್ ನೀವು? ಸೂಫಿಯಾನ್ ಅವರ ಪೇರೆಂಟ್ಸ್, ತಾಯಿಯವರು, ಮೇಡಮ್ ಅವರು. ಸೂಫಿಯಾನ್ ಅವರ ತಂದೆ ದ್ವಿತೀಯ ಬಹುಮಾನವನ್ನು ಪಡ್ಕೊಂಡಿದ್ದಾರೆ. ತೃತೀಯ ಬಹುಮಾನ ಬಿಬಿ ಹನೀಫಾ. ಯಾರ ಪೇರೆಂಟ್ ನೀವು? ಪೇರೆಂಟ್ಸ್ ತೃತೀಯ ಬಹುಮಾನವನ್ನು ಪಡ್ಕೊಳ್ತಾ ಇದ್ದಾರೆ. ಬಹುಮಾನವನ್ನು ಪಡ್ಕೊಂಡಂತ ಎಲ್ಲ ವಿಜೇತರಿಗೆ ಹೌದು ಬಹುಮಾನ ತಗೊಂಡವ್ರು ಬನ್ನಿ. ಹಾಗೆ ಒಂದು ಪೇರೆಂಟ್ಸ್ ನಾನು ಅದನ್ನೇ ಹೇಳಿದ್ದೆ ನೋಡಿ. ಸೋಫಿಯನ್ನು ಹೇಗೆ ಬರ್ತಿದ್ದಾನೆ ನೋಡಿ. ಬಾ. ಓಕೆ ಇಸಾಕಿ ಬಾಪ. ಮೊದಲನೇ ಎಸೆತದಲ್ಲೇ ಬಕೆಟ್ ಒಳಗೆ ರೋಷನ್ ಪಾಪ 8ನೇ ತರಗತಿಯ ವಿದ್ಯಾರ್ಥಿ. ರೋಷನ್ ರವರ ತಂದೆ. ಚಪ್ಪಾಳೆ ಕೊಡಿ ಕ್ಲಾಸ್ ಕೊಡಿ ಮಕ್ಕಳ. ವೆರಿ ಗುಡ್.
ಹಾಗೆ 9ನೇ ತರಗತಿಯ ವಿದ್ಯಾರ್ಥಿ ಸಲ್ಮಾನ್ ಖಾನ್ ಅವರ ತಂದೆ ಇಮ್ರಾನ್ ಖಾನ್ ದ್ವಿತೀಯ ಸ್ಥಾನವನ್ನ ಪಡ್ಕೊಂಡಿದ್ದಾರೆ. ಇಮ್ರಾನ್ ಖಾನ್ ಅವರು ನಮ್ಮ SDMC ಸದಸ್ಯರು ಕೂಡ ಅವರು. ತೃತೀಯ ಸ್ಥಾನವನ್ನ ಹರೀಶ್ ರವರು ವರ್ಷಿತಾ ಅವರ ತಂದೆ 8ನೇ ತರಗತಿಯ ವಿದ್ಯಾರ್ಥಿನಿ ವರ್ಷಿತಾ ಎಲ್ಲಿದೆಯಪ್ಪ? ಹರ್ಷಿತಾ ಕೊಡಿ ಸರ್, ಬಹುಮಾನ ಕೊಡಿ ಸರ್. ಹರೀಶ್ ರವರು ತೃತೀಯ ಬಹುಮಾನ, ಬಕೆಟ್ಗೆ ಬಾಲನ್ನು ಹಾಕುವಂತ ಒಂದು ಸ್ಪರ್ಧೆಯಲ್ಲಿ ತೃತೀಯ ಬಹುಮಾನ ವಿಜೇತರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದೀಗ ಭಾಗವಹಿಸಿದವ್ರಿಗೂ ಕೂಡ ಬಹುಮಾನವನ್ನು ಕೊಡ್ಬೇಕಲ್ವಾ, ಹಾಗಾಗಿ ಅವ್ರಿಗೂ ಕೂಡ ಬಹುಮಾನವನ್ನು ಕೊಡ್ಲಿಕ್ಕೆ ನಮ್ಮ ಮುಖ್ಯ ಶಿಕ್ಷಕರು ವ್ಯವಸ್ಥೆಯನ್ನು ಮಾಡಿದ್ದಾರೆ. ದಯಮಾಡಿ ಭಾಗವಹಿಸ್ತಾರಲ್ಲ ಬನ್ನಿ ಈ ಕಡೆ. ಸಂಗೀತ ಕೃತಿ ಸ್ಪರ್ಧೆಯಲ್ಲಿ ಭಾಗವಹಿಸಿದವರು ಮತ್ತು ಬಕೆಟ್ಗೆ ಬಾಲನ್ನು ಹಾಕುವ ಮಕ್ಕಳು ಕೊಡಿ, ಪರೀಕ್ಷೆ ಬರೀರಿ. ನೆಕ್ಸ್ಟ್ ನಿನ್ನೆ ಕೊಟ್ಟಪ್ಪ. ಹಿಂದೆ ಹೋಗ್ಬಾರ್ದು, ಮುಂದೆ ಬರ್ಬೇಕು ಯಾವಾಗ. ಹಿಂದೆ ಹೋಗ್ಬಾರ್ದು. ಓಕೆ. ऑलरेडी गाइस फाइनली कंप्लीट हो चुका है और अब घर के लिए जा रहे हैं और इस ब्लॉग को मैं यहीं पर ही एंड करता हूँ. बाकी मिलता हूँ आपसे इस मजेदार ब्लॉग के साथ, जब तक के लिए गुड बाय. अनबॉक्सिंग कर लेते हैं जो हमारी मामी ने जीता है. मामी कैसा लग रहा है तुम्हें जीत के? खुशी. चलो अनबॉक्सिंग करते हैं जो मामी ने जीती है. अरे रे मामी, अब तो मजे तुम्हारे हैं जे. ओ मामी लव लेटर भी दिया है. लव लेटर में टिक देता है कि बोल रही मम्मी. बोलिए मामी. मई यूट्यूब में चढ़ना पकड़. मामी आगे कैरी ऑन. ये मेरी मेहनत है, ये मेरे बच्चे की स्कूल में मैं जीती तो बच्चा को जीत ले खाता नहीं. बच्चे की बेइज्जती. गाइस और बाकी तो मिलता है ऐसे और मजेदार ब्लॉग के साथ, जब तक के लिए गुड बाय.